ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಇದೀನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಅದಕ್ಕೆ ಮೊದಲೇ ಇಲ್ಲಿ ಕೆಲವು ಮೆಸೇಜ್ಗಳು ನನಗೆ ಡೌನ್ಲೋಡ್ ಆಗ್ತಿದ್ದಾವೆ. ಏನಪ್ಪ ಅಂದರೆ ಮಧ್ಯಪ್ರಾಚ್ಯ ದೇಶಗಳು ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ನಜರ್ ಅಂದಾಜ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ದಖಲ್ಬಾಜಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪೌರೋಹಿತ್ಯ ಅಂದರೆ ಮೀಡಿಯೇಟರ್ ಥರ ಬರ್ತಾರೆ. ಈ ಥರ ಕೆಲವು ನನಗೆ ವರ್ಡ್ಸು ಡೌನ್ಲೋಡ್ ಆಗ್ತಿದ್ದಾವೆ. ಸೊ ನಾನು ಅದಕ್ಕೆ ಅದನ್ನು ಇವಾಗ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಟ್ಟೆ. ಸೊ ನೆಕ್ಸ್ಟ್ ಇನ್ನೇನು ಈ ಥರದ್ದು ಯಾವುದಾದ್ರೂ ವಿಷಯಗಳು ಅಥವಾ ಮೆಸೇಜಸ್ ಡೌನ್ಲೋಡ್ ಆದರೆ ನನಗೆ ಗೊತ್ತಾದರೆ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬಲೂಚಿಸ್ತಾನ, ಮಧ್ಯಪ್ರಾಚ್ಯ, ನೆಕ್ಸ್ಟ್ ಒಂದು ಉತ್ತರ ಕೊರಿಯಾ, ಈ ಥರ ದೇಶಗಳ ಹೆಸರು ಕೇಳಿಸ್ತಾ ಇದೆ. ಅರ್ಜೆಂಟೈನಾ, ಆಮೇಲೆ ಇಷ್ಟು ಕೇಳಿಸಿದೆ. ನೆಕ್ಸ್ಟ್ ಮುಂದೆ ಏನಾದರೂ ವಿಷಯಗಳು ಗೊತ್ತಾದರೆ ಹೇಳ್ತೀನಿ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಸೊ ವೀಕ್ಷಕರೇ, ಇಲ್ಲಿ ಫಸ್ಟ್ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ಫೈನಾನ್ಷಿಯಲ್ ಮೇಲೆ ವರ್ಕ್ ಮಾಡ್ತಿದ್ದೀರಾ. ಬಟ್ ತಮಗೇನು ಮಾಡಬೇಕು ಅಂತ ಗೋಚರಿಸ್ತಿಲ್ಲ. ಅದು ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನೀವು ಮೂರನೇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಅಥವಾ ಅವರು ಗೈಡೆನ್ಸ್ ಪ್ರಕಾರ ತಾವೇನಾದರೂ ವರ್ಕ್ ಮಾಡಿದರೆ ತಮಗೆ ಅಂದರೆ ಕತ್ಲಲ್ಲೂ ಕೂಡ ಬೆಳಕು ಕಾಣಿಸತಕ್ಕಂಥ ಸಂದರ್ಭ ಬರುತ್ತೆ. ಅಥವಾ ತಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಏನೇ ಮಾಡಬೇಕಾದ್ರೂ ನೀವು ಥರ್ಡ್ ಪಾರ್ಟೀಸ್ನ ಕೇಳಿಬಿಟ್ಟು, ಅಂದರೆ ನಿಮಗೆ ರಿಲೇಟೆಡ್ ಆಗಿ ಯಾರು ಹೆಲ್ಪ್ಫುಲ್ ಆಗಿರ್ತಾರಲ್ವ ಅವ್ರ ಜೊತೆ ನೀವು ಚರ್ಚೆ ಮಾಡಿಬಿಟ್ಟು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ನೀವು ಖಂಡಿತ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ನಿಮಗೆ ಫೈನಾನ್ಷಿಯಲಿ ಕೂಡ ಎಸ್ಪೆಷಲಿಯಾಗಿ ಫೈನಾನ್ಷಿಯಲಿ ಕೂಡ ನಿಮಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತಾವು ಯಾರನ್ನು ನಿರೀಕ್ಷೆ ಮಾಡ್ತಿದ್ದೀರಾ, ಏನೇನೋ ನಿರೀಕ್ಷಿಸ್ತಿದ್ದೀರಾ. ಜೊತೆಗೆ ಪೇನ್ಫುಲ್ ಆಗಿರೋ ಥರನೂ ಇದ್ದೀರಾ. ಬಟ್ ತಾವು ಇದುವರೆಗೂ ಏನು ಮಾಡಿದರೆ ಕೆಲಸಗಳೆಲ್ಲ ಇಲ್ಲಿವರೆಗೂ ರಿಸಲ್ಟು ಪೂರ್ತಿಯಾಗಿ ಬರದೇ ಇರೋದನ್ನ ನೋಡಿ ತಾವು ಸೋತೋಗಿದ್ದೀರಾ. ಬಟ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಹ್ಯಾಪಿಯಾಗಿರ್ತಕ್ಕಂಥ ಲೈಫನ್ನು ನೀವು ಲೀಡ್ ಮಾಡ್ತೀರಾ. ಬಟ್ ತುಂಬಾ ಹೆಚ್ಚು ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್, ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನು ಮೆಸೇಜ್ ಇದೆ ಚೆಕ್ ಮಾಡೋಣ. ನೆಕ್ಸ್ಟ್ ಬಂದು ತಮಗೀಗ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ತಮಗೆ ಇಲ್ಲಿ ನೋಡಿ ಎಲ್ಲ ಕೈ ಕಾಲು ಕೂಡ ಕಟ್ಟಾಕಿದ್ದಾರೆ, ಕಣ್ಣು ಕೂಡ ಕಟ್ಟಾಕಿದ್ದಾರೆ. ಯಾವ ಥರ ಎಲ್ಲ ಬಂಧನದಲ್ಲಿ ಇರೋ ಥರ ಆಗಿದೆ ಅವ್ರಿಗೆ. ಸೊ ನೆಕ್ಸ್ಟು ನೀವು ಇನ್ನರ್ ವಿಷನ್, ಇನ್ನರ್ ವಾಯ್ಸ್ನ ಕೇಳಿ ಅಂತ ಹೇಳ್ತಿದ್ದಾರೆ. ಸೊ ತಾವೇನೋ ಸುಮಾರು ಸಮಸ್ಯೆಗಳು ಎಷ್ಟೊಂದಿದೆ, ಅದರಿಂದ ನಿಮಗೆ ಹೊರಗೆ ಬರೋಕ್ಕಾಗ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಾಯಿದ್ದೀರಾ. ಬಟ್ ಅದು ನೀವು ಅಂದ್ಕೊಂಡಷ್ಟು ಕಷ್ಟವಾಗಿಲ್ಲ, ಏನೋ ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಂದು ಮೂರನೇವ್ರು ಮೀಡಿಯೇಟ್ರ್ ಬಂದು ಇದರಲ್ಲಿ ಆ್ಯಕ್ಷನ್ ತೊಗೊತಾರೆ. ಅವು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಕಿಂಗ್ ಥರ ಅಲ್ಲ, ಕ್ವೀನ್ ಥರ ಆ್ಯಕ್ಷನ್ ತೊಗೊತಾರೆ ಅಂತ ಹೇಳ್ಬಿಟ್ಟು. ಇದು ಬಹುಶಃ ದೇಶಗಳ ವಿಚಾರಗಳಲ್ಲಾದರೂ ಆಗಿರ್ಬೋದು. ಒಟ್ಟಲ್ಲಿ ಮೀಡಿಯೇಟ್ರ್ ಯಾರೋ ಎಂಟ್ರಿ ಕೊಡ್ತಾರೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಸಾಲ್ವ್ ಆಗುತ್ತೆ ಸಮಸ್ಯೆಗಳು ಎಷ್ಟೊಂದು ಈ ಥರ ಆ್ಯಕ್ಷನ್ ತೊಗೊಂಡ್ರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇನ್ನು ಕೆಲವು ಏನಪ್ಪ, ನನಗೆ ಮಧ್ಯ ಏಷ್ಯಾ ಆ ಥರ ಅದು ಒಂದು ವರ್ಡು ನನಗೆ ಡೌನ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ಕರಾಚಿ, ಚೀನಾ, ಭಾರತ, ಇದಿಷ್ಟು ನನಗೆ ಹೆಸರುಗಳು ಗೊತ್ತಾಗ್ತಾ ಇದ್ದಾವೆ. ಸೊ ಇದು ಮುಂದೆ ಏನಾದರೂ ಕನೆಕ್ಷನ್ ಇದೆಯೋ, ಏನು ತೋಚುತ್ತೆ, ಏನಾಗುತ್ತೆ ಅಂತ ನೋಡಿಬಿಟ್ಟು ನಾವು ನೋಡೋಣ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದಾದ್ರೂ ಎನರ್ಜೀಸ್ ಕನೆಕ್ಟ್ ಆಗಿದ್ದರೆ ಅದಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.